ನಮ್ಮ ಫಿಲ್ಮ್ ಬ್ಯೂರೋ ಇಂದ ನನ್ನ ಸಹೋದ್ಯೋಗಿ ಆಗಿರುವಂತಹ ಭಾರತಿಗೆ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಭಾರತಿ, ಈ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ದೊಡ್ಡ ಮಟ್ಟದಲ್ಲಿ ಒಂದು ಪ್ರಶ್ನೆಯನ್ನ ಕೂಡ ಎತ್ತಾ ಇದ್ರು. ನಾನು ಆಗ್ಲೇ ಡಿಸ್ಕಷನ್ ಕೂಡ ಮಾಡ್ಬೇಕಾದ್ರೆ ಸ್ಯಾಂಡಲ್ವುಡ್ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡೋಕೆ ಶುರು ಮಾಡಿದ್ದೆ. ಈಗ ಬೇರೆ ಭಾಷೆಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಅನ್ನ ಕಾಣಕ್ ಶುರುವಾಗಿದೆ. ಇದನ್ನ ಸಹಿಸಿಕೊಳ್ಳದೆ ಈ ರೀತಿಯಾದಂತಹ ಅನುಮಾನಗಳು ಕಾಡಕ್ ಶುರುವಾಯಿತು. ಲಾಬಿ ಮೂಲಕವಾಗಿ ದಾಳಿ ನಡೀತಾ ಇದೆ ಅಂತ ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಬೇರೆ ಏನಾದರೂ ಕಾರಣಗಳು ಸ್ಪಷ್ಟವಾಗಿ ಕಾಣಿಸ್ಕೊಳ್ತಾ ಇದೆಯಾ? ಖಂಡಿತವಾಗ್ಲೂ ಮುಖ್ಯವಾಗಿ ಹೇಳಬೇಕಂದ್ರೆ ಸಿನಿಮಾ ಇಂಡಸ್ಟ್ರಿ ಅನ್ನೋದು ಒಂದು ಎಂಟರ್ಟೈನ್ಮೆಂಟ್ ಮಾಧ್ಯಮ ಅಲ್ಲ, ಅದರ ಜೊತೆಗೆ ಒಂದು ದೊಡ್ಡ ಉದ್ಯಮ ಅನ್ನೋದನ್ನು ನಾವು ನೋಡ್ತಾನೆ ಬಂದಿದ್ದೀವಿ. ಯಾಕಂದರೆ ಹೂಡಿಕೆ ಮತ್ತು ಆದಾಯ ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ. ಜೊತೆಗೆ ಸಿನಿಮಾ ಉತ್ಪತ್ತಿ ಕೂಡ ಜಾಸ್ತಿ ಆಗ್ತಾ ಇದೆ. ಒಂದು 70-80 ಸಿನಿಮಾಗಳು ಹಿಂದೆಲ್ಲ ಏನು ರಿಲೀಸ್ ಆಗ್ತಿದ್ವು, ಜೊತೆಗೆ ಮುಹೂರ್ತ ಆಗ್ತಿತ್ತು, ತೆರೆ ಕಾಣ್ತಿದ್ವು ಅಂತಲೇ ಇಟ್ಕೊಳ್ಳೋಣ. ಅಂತ ಆ ಜಾಗದಲ್ಲಿ ಈಗ 200ಕ್ಕಿಂತ ಹೆಚ್ಚು ಸಿನಿಮಾಗಳು ಬರ್ತಿವೆ. ಅಂತಂದರೆ ಸಿನಿಮಾ ಎಷ್ಟೊಂದು ಲಾಭದಾಯಕ ಇರ್ಬೋದು ಅಂತ. ಒಂದು ಉದ್ಯಮಕ್ಕೆ ಒಂದು ಉದ್ಯಮ ಮಾಡಬೇಕಂತಂದರೆ ಸಿನಿಮಾ ಅನ್ನೋದು ಒಂದು ಅನೇಕ ಜನರ ಮೈಂಡಲ್ಲಿ ಬಂದ್ಬಿಟ್ಟಿದೆ. ಅಂದರೆ ಮಿನಿಮಮ್ ಒಂದು ಗ್ಯಾರಂಟಿ ಸಿನಿಮಾ ಕೊಡುತ್ತೆ ಅನ್ನೋದೊಂದು ಲೆಕ್ಕ ಬಂದಿದೆ. ಹೀಗಾಗಿ ಸಿನಿಮಾ ಇಂಡಸ್ಟ್ರಿ ಆಕರ್ಷಣೆ ಮಾಡ್ತಾ ಇದೆ ಅನೇಕರನ್ನ. ಅದೊಂದಾದರೆ ಇತ್ತೀಚಿನ ಬೆಳವಣಿಗೆ ಏನಂದರೆ, ಮುಂಚೆಲ್ಲ ಒಂದು ಲಕ್ಷಕ್ಕೆ ಒಂದು 10 ಕೋಟಿಗೆ 20 ಕೋಟಿಗೆ ಸಿನಿಮಾ ಆಗ್ತಿದ್ವು. ಆದರೆ ಅಂಥ ಜಾಗದಲ್ಲಿ ಈಗ 70-80 ಅಷ್ಟೊಂದು 100 ಕೋಟಿ ಕೂಡ ಮುಂದಿನ ಸಿನಿಮಾಗಳು ಅನೌನ್ಸ್ ಆಗ್ತಾ ಇದೆ. ಹೀಗಾಗಿ ಆಬ್ವಿಯಸ್ಲಿ ತೆರಿಗೆ ಇಲಾಖೆಯ ಕಣ್ಣು ಬಿದ್ದೇ ಬೀಳುತ್ತೆ. ಹೀಗಾಗಿ ಈ ಒಂದು ಹಣಕ್ಕೆ ಅಂದರೆ ಬಂಡವಾಳ ಹೂಡಿದ ಮತ್ತು ಬಂದ ಆದಾಯದ ಬಗ್ಗೆ ಒಂದು ಲೆಕ್ಕ ಬೇಕಾಗುತ್ತೆ. ಯಾಕಂದರೆ ಈಗ ಎಷ್ಟು ಕ್ಲಿಯರ್ ಆಗಿದ್ದಾರೆ ಪ್ರೇಕ್ಷಕರು ಅಂತಂದರೆ, ಒಂದು ಸಿನಿಮಾ ಇಂತಿಷ್ಟು ತೆರೆಗಳಲ್ಲಿ ರಿಲೀಸ್ ಆಯಿತು, ಜೊತೆಗೆ ಇಂತಿಷ್ಟು ದಿನ ಓಡ್ತು, ಜೊತೆಗೆ ಒಂದು ಟಿಕೆಟ್ಗೆ ಇಷ್ಟು ಬೆಲೆ ಇರುತ್ತೆ ಅನ್ನೋದನ್ನ ಪಕ್ಕ ಮನಗಂಡಿರ್ತಾರೆ. ಹೀಗಾಗಿ ಅವರ ಮೈಂಡಲ್ಲೇ ಒಂದು ಕ್ಯಾಲ್ಕುಲೇಷನ್ ಬಂದ್ಬಿಡುತ್ತೆ. ಒಂದು ವಾರಕ್ಕೆ ಒಂದು 20 ಕೋಟಿ ಆಯ್ತಾ ಅಥವಾ 10 ಕೋಟಿ ಆಯ್ತಾ, ಇಲ್ವಾ ಸಿನಿಮಾ ಫ್ಲಾಪ್ ಆಯ್ತಾ ಅನ್ನೋದು. ಹೀಗಾಗಿ ಒಂದು ಪಕ್ಕ ಒಂದು ಲೆಕ್ಕ ಸಿಕ್ಬಿಡುತ್ತೆ ಜನಕ್ಕೆ. ಹಾಗಾಗಿ ಎಲ್ಲ ಕಡೆ ಚರ್ಚೆ ಆಗುತ್ತೆ, ಹಾದಿ ಬೀದಿಗಳಲ್ಲಿ ಚರ್ಚೆ ಆಗುತ್ತೆ. ಒಂದು ಸಿನಿಮಾ 100 ಕೋಟಿ ಗಳಿಸ್ತು, ಒಂದು ಸಿನಿಮಾ 150 ಕೋಟಿ ಗಳಿಸ್ತು, ಒಂದು ಸಿನಿಮಾ ಫ್ಲಾಪ್ ಆಯಿತು ಅನ್ನೋದು. ಆದರೆ ಇತ್ತೀಚೆಗೆ ಅನೇಕ ಸಿನಿಮಾಗಳು ಹೆಚ್ಚಿನ ಆದಾಯ ಮಾಡಿವೆ ಅನ್ನೋ ಸುದ್ದಿ ಬರ್ತಾ ಇತ್ತು. ಹೀಗಾಗಿ ಅದು ಎಷ್ಟರ ಮಟ್ಟಿಗೆ ನಿಜವಿರಬಹುದು. ಜೊತೆಗೆ ಒಂದು ಸಿನಿಮಾ 70 ಕೋಟಿ ಗಳಿಸ್ತು ಅಂತಂದರೆ ಅದಕ್ಕೆ ತೆರಿಗೆ ಕಟ್ಟಲಾಗ್ತಿದೆಯಾ, ಜೊತೆಗೆ 70-80 ಕೋಟಿ ಗಳಿಸ್ತು ಅಂತಾದರೆ ಅದರಲ್ಲಿ ಮುಖ್ಯವಾಗಿ ಹೀರೋ ಆದವನಿಗೆ ಎಷ್ಟು ಹಣ ಸಂದಿರುತ್ತೆ, ಅಂದರೆ ರೆಮ್ಯುನರೇಷನ್ ಎಷ್ಟು ಪಡೆದುಕೊಂಡಿರ್ತಾನೆ, ಅಥವಾ ಆ ಒಂದು ಲಾಭದಲ್ಲಿ ಅಂದರೆ ಆ ಏನು ಬಂದಿರುತ್ತೆ ಸಂಪೂರ್ಣ. ಸಾರಿ, ನಾನು ಇಂಟರ್ಪ್ಟ್ ಮಾಡ್ತಾ ಇದ್ದೀನಿ, ಸಾರಿ. ಬಟ್ ಇಲ್ಲಿ ಅನುಮಾನಗಳಿಗೆ ದೊಡ್ಡ ಮಟ್ಟದಲ್ಲಿ ಎಡೆ ಮಾಡಿಕೊಡ್ತಾ ಇರೋದು ಚಿತ್ರ ಎಷ್ಟು ಆದಾಯವನ್ನ ಪಡೀತು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಆ ಚಿತ್ರಕ್ಕೆ ಹಾಕಿರುವಂತಹ ಬಂಡವಾಳ ಮೂಲ ಏನು ಅನ್ನೋ ಅನುಮಾನಗಳು ಐಟಿ ಅಧಿಕಾರಿಗಳಿಗೆ ಬಂದಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ KGF ವಿಚಾರದಲ್ಲಿ ನೀವು ಗಮನಿಸ್ತಾ ಇದ್ರೆ ಇನ್ನೂ ಆದಾಯ ಗಳಿಕೆಯಲ್ಲಿ ಇರುವಂತ ಚಿತ್ರ, ಅದು ಇನ್ನು ಥಿಯೇಟರ್ಗಳಲ್ಲಿದೆ. 150 ಕೋಟಿ ಕ್ಲಬ್ ಅನ್ನ ಈಗ ಸೇರಿದೆ, ಇನ್ನು ರನ್ನಿಂಗ್ ಅಲ್ಲಿದೆ. ವಿಲನ್ ಚಿತ್ರ ಕೂಡ ಸದ್ಯಕ್ಕೆ ಈಗಷ್ಟೇ ಬಂದಿರೋದು, ಅದರ ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ. ನಟ ಸಾರ್ವಭೌಮ ಈಗ ಬರ್ಬೇಕಾಗಿರೋದು. ಸೊ ಈಗ ಅನುಮಾನ ಇರೋದು ಬಜೆಟ್ ಹಾಕ್ತಾ ಇರುವಂತಹ ನಿರ್ಮಾಪಕರಿದಾರಲ್ಲ, ಅವರ ಮೂಲ ಏನು ಅನ್ನೋ ಅನುಮಾನದಿಂದಾಗಿ ಎಲ್ಲ ನಡೀತಾ ಇದೆಯಾ ಅನ್ನೋದು. ಖಂಡಿತವಾಗ್ಲೂ ಅರುಣ್, ಏನಾಗುತ್ತೆ ಅಂತಂದರೆ ಮುಂಚೆ ಹೇಳಿದಾಗೆ ಉದ್ಯಮ ಅಂತ ಬಂದಾಗ ಅನೇಕ ಒಂದು ಮೂಲಗಳಿಂದ ಹಣವನ್ನು ಹೂಡಿಕೆ ಮಾಡೋರು ಇರ್ತಾರೆ. ಈಗಾಗಲೇ ಗೊತ್ತಿರೋ ಹಾಗೆ, ಎಲ್ರಿಗೂ ಗೊತ್ತಿರೋ ಹಾಗೆ ಒಂದಿಷ್ಟು ಲಿಮಿಟೆಡ್ ಹಣ ಅಂದರೆ ಒಂದು 50 ಕೋಟಿ ಅಂತ ಲೆಕ್ಕ ತಗೊಳ್ಳೋದಾದರೆ ಅದರಿಂದ ಒಂದಿಷ್ಟು ಕಡೆಯಿಂದ ಹಣನ ತಗೊಂಡಿರ್ತಾರೆ. ಸಿನಿಮಾ ಅಂದರೆ ಮುಂಚೆನೇ ಏನೊಂದು ದೊಡ್ಡ ಸ್ಟಾರ್ಗಳ ಸಿನಿಮಾಗಳು ಹೇಗಿರ್ತವೆ, ಸ್ಯಾಟಲೈಟ್ ರೈಟ್ಸ್ ಇರ್ಬೋದು, ಆಡಿಯೋ ರೈಟ್ಸ್ ಇರ್ಬೋದು, ಇನ್ಯಾವುದೇ ಡಬ್ಬಿಂಗ್ ರೈಟ್ಸ್ ಇರ್ಬೋದು, ಈ ಥರದ್ದೆಲ್ಲ ಸೇಲ್ ಆಗುತ್ತೆ. ಸಿನಿಮಾ ರಿಲೀಸ್ಗೂ ಬಿಫೋರ್ ಸಾಕಷ್ಟು ಸಿನಿಮಾಗಳಿಗೆ ಏನು ಹಣ ಆಲ್ಮೋಸ್ಟ್ ಬಂದ್ಬಿಡುತ್ತೆ. ಹೀಗಾಗಿ ಬಂದ ಆದಾಯ ಜೊತೆಗೆ ಒಂದು ಡಿಸ್ಟ್ರಿಬ್ಯೂಷನ್ ಅಂತ ಏನಿರುತ್ತೆ, ಹೀಗಾಗಿ ಅದರಲ್ಲಿ ಏನು ಬಂದ ಹಣ ಇದೆ ಅದನ್ನ ಪಕ್ಕಾ ಕೊಡ್ತೀವಿ. ಇನ್ನು ಉಳಿದಿದ್ದು ಏನು ಅದೆಲ್ಲ ಲಾಭ ಆಗುತ್ತೆ. ಹಾಗಾಗಿ ಒಂದು 50 ಕೋಟಿ ಅಂತ ಇಟ್ಕೊಂಡ್ರೆ ಮಿನಿಮಮ್ ಒಂದು ಸ್ಟಾರ್ ನಟರ ಏನು ಲಿಸ್ಟ್ ಇರುತ್ತೆ, ಆ ಸ್ಟಾರ್ ನಟರಿಗೆ ಸಿನಿಮಾ ಮಾಡೋರು ಏನಿರ್ತಾರೆ ಅದು ಮಿನಿಮಮ್ ಒಂದು ಲೆಕ್ಕ ಬಂದ್ಬಿಡುತ್ತೆ ಅನ್ನೋ ಒಂದು ಪಕ್ಕಾ ಲೆಕ್ಕದಲ್ಲಿ ಸಿನಿಮಾವನ್ನ ಹಣ ಹೂಡ್ತಾರೆ. ಅಂದರೆ 50 ಕೋಟಿ ಅಂತಂದ್ರೆ ಅವ್ರ ಹತ್ರನೇ ಹಣ ಇದ್ದು ಹಾಕಬೇಕು ಅಂತಾನೂ ಇಲ್ಲ. ಆದರೆ ಬೇರೆ ಬೇರೆ ಮೂಲಗಳಿಂದ ಅದನ್ನ ಪಡೆದುಕೊಂಡು ಇನ್ವೆಸ್ಟ್ ಮಾಡಿ ಅಂದರೆ ನಿರ್ಮಾಪಕರ ಹೆಸರು ಒಂದು ಬರೋದಾದ್ರೆ ಅದರ ಹಿಂದೆ ಹಣ ಹೂಡಿಕೆ ಮಾಡೋರು ಅನೇಕರು ಇರ್ತಾರೆ. ಅದು ಒಂದು ಉದ್ದೇಶ ಕೂಡ ಇರಬಹುದು, ತೆರಿಗೆ ಇಲಾಖೆಯ ಉದ್ದೇಶ. ಏನಂತಂದ್ರೆ ಆ ಹಣ ಅಂದರೆ 50 ಕೋಟಿ ಒಬ್ಬ ನಿರ್ಮಾಪಕ ಹಾಕ್ಬಿಡ್ತಾನೆ ಅಂತಂದ್ರೆ ಆ ಹಣದ ಮೂಲ ಎಲ್ಲಿ ಬಂದಿರಬಹುದು, ಅನೇಕ ಅನುಮಾನಗಳು ಹುಟ್ಟುತ್ತವೆ. ಏನಂತಂದ್ರೆ ಬ್ಲ್ಯಾಕ್ ಮನಿಯನ್ನ ವೈಟ್ ಮಾಡೋದಕ್ಕೆ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾರೆ, ಈ ಥರದೆಲ್ಲ ಸುದ್ದಿನೂ ಕೇಳಿ ಬರ್ತಾ ಇದೆ. ಒಂದು 80 ಕೋಟಿ 70 ಕೋಟಿ 50 ಕೋಟಿ ಹೂಡ್ತಾರೆ ಅಂತಿದ್ರೆ ಆ ನಿರ್ಮಾಪಕನಿಗೆ
ಉದಾಹರಣೆಗೆ ಆದಾಯ ಎಲ್ಲಿಂದ ಬರುತ್ತೆ? ಹೀಗಾಗಿ ಆ ಆದಾಯದಲ್ಲಿ ಅಷ್ಟು ಬರೋದಾದ್ರೆ ಅದು ನಟರಿಗೂ ಒಂದಿಷ್ಟು ಸೇರಬೇಕು ಅಂತ ಹೇಳೋದಾದ್ರೆ ಒಂದು 20 ಕೋಟಿ 10 ಕೋಟಿ ಅಂತಾನೆ ಒಬ್ಬ ನಟನಿಗೆ ಸೇರುತ್ತೆ ಅಂತಾದ್ರೆ ಅದರಲ್ಲಿ ಆ ನಟ ಸಮರ್ಪಕವಾಗಿ ಟ್ಯಾಕ್ಸ್ ಕಟ್ತಾ ಇದ್ದಾನ, ಜೊತೆಗೆ ಇವರು ಏನು ಈಗ ಹೂಡಿಕೆಯನ್ನು ಹಾಕಿರ್ತಾರೆ ಅದಕ್ಕಿಂತ ಡಬಲ್ ಬಂದಾಗ ಅದಕ್ಕೆ ತೆರಿಗೆ ಕಟ್ಟಲಾಗ್ತಿದ್ಯಾ? ಹಾಗಾಗಿ ಒಂದು ಅನುಮಾನಗಳು ತೆರಿಗೆ ಇಲಾಖೆಗೆ ಬಂದಿರಬಹುದು ಅಂತ ಹೇಳ್ಬೋದು ಅರುಣ್. ಇಡೀ ಕನ್ನಡ ಚಿತ್ರರಂಗ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಈ ರೀತಿಯಾಗಿ ದಾಳಿ ನಡೆದಿರೋದು. ಬಟ್ ಇಡೀ ಶಾಕ್ ಆಗಿದೆಯಾ ಚಿತ್ರತಂಡ, ಇಡೀ ಸಿನಿಮಾ ರಂಗ? ಖಂಡಿತವಾಗ್ಲೂ ಸ್ಯಾಂಡಲ್ವುಡ್ ಅನ್ನೋದು ಒಂದು ಮಾಯಾನಗರಿ, ಒಂದು ಟ್ವಿಂಕ್ಲಿಂಗ್ ಟೌನ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಬರೀ ಎಂಟರ್ಟೈನ್ಮೆಂಟು, ಬರೀ ಈ ಥರದ ಒಂದು ಖುಷಿ ವಿಚಾರಗಳೇ ಅಂತ ಹೇಳಿ ಅನ್ಕೋತೀವಿ. ಆದರೆ ಸಾಮಾನ್ಯನಾಗಿರಲಿ, ಸೆಲೆಬ್ರಿಟಿ ಆಗಿರಲಿ, ತೆರಿಗೆಯನ್ನು ಏನು ಕಟ್ಟದೇ ಇದ್ದರೆ ಆತನಿಗೂ ದಾಳಿ ತಪ್ಪಿದ್ದಲ್ಲ, ಆತನೂ ಅದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ಕಾನೂನು ಅನ್ನೋದು ಯಾರನ್ನು ಬಿಟ್ಟಿಲ್ಲ ಅನ್ನೋದೊಂದು ಪಕ್ಕಾ ಗೊತ್ತಾಗುತ್ತೆ ಇದರಿಂದ. ಹಾಗಾಗಿ ಶಾಕ್ ಆದ್ರೂ ಕೂಡ ಒಂದು ಭಯ ಕೂಡ ಭಾರತಿ ಸಾರಿ, ಈ ನಟರು ಕೇವಲ ಚಿತ್ರಗಳಿಂದ ಮಾತ್ರ ಆದಾಯವನ್ನ ಪಡಿತಾ ಇದ್ದಂಥವ್ರಲ್ಲ, ಬಹಳಷ್ಟು ನಟರು ಇವರು ಇನ್ನು ಬೇರೆ ಬೇರೆನೂ ಇದ್ದಾರೆ, ರಿಯಲ್ ಎಸ್ಟೇಟ್ ಮೂಲಕವಾಗಿಯೂ ಕೂಡ ಆದಾಯವನ್ನ ಗಳಿಕೆ ಮಾಡ್ತಾ ಇದ್ದಾರೆ. ಅದು ಅನುಮಾನಗಳಿರಬಹುದಾ ಅಂತ? ಖಂಡಿತವಾಗ್ಲು ಏನ್ ಬರುತ್ತೆ ಹಣ, ಅದನ್ನ ಅನೇಕ ಒಂದು ಉದ್ಯಮಗಳಿಗೆ ಅನೇಕರು ಬಳಸಿದ್ದನ್ನ ನೋಡಿದೀವಿ. ಅನೇಕ ನಟರು ಕೂಡ ನಿರ್ಮಾಣ ಜೊತೆಗೆ ಆಡಿಯೋ ಸಂಸ್ಥೆನ ಹುಟ್ಟಾಕ್ತಾ ಇದ್ದಾರೆ. ಜೊತೆಗೆ ಭಾರತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. I have no idea. See, I think it is something to do with three films. More cinema budget irbodu, adu irbodu, idu irbodu. ಸ್ವಲ್ಪ ಡಿಸ್ಟೆನ್ಸ್ ಅಣ್ಣ, ನಿಧಾನ ಇಲ್ಲೆಲ್ಲ ಮುಂದೆ ಕಿರಣ್ ಸರ್, ಥ್ಯಾಂಕ್ ಯು ಸರ್. ಎಲ್ಲ ಆರಾಮ